ಅಯ್ಯೋ ಅದು ಬಟನ್ ಕಣೋ ಅದೆಲ್ಲ ಇದೆಯಲ್ಲ ಎಲ್ಲಾನು ಕೊಟ್ಬಿಡಿ. ಸಿಂಹ ಐ ಥಿಂಕ್ ಐ ಕ್ಯಾನ್ ಗಿವ್ ಇಟ್ ಟು ಆಶೀಶ್ ಸರ್ ಅಂಡ್ ಟೈಗರ್ ಐ ಕ್ಯಾನ್ ಗಿವ್ ಇಟ್ ಟು ಇವರು ಅಟುಲ್ ಕುಲಕರ್ಣಿ. ನಿಮ್ಗೆ ಜೋಡೆ ಎತ್ತು ಸಪ್ರೇಟ್ ಎತ್ತು ಆಗ್ಬಿಟ್ಟಿದೆ ನಮ್ಮ ಸಿನಿಮಾದಲ್ಲಿ. ಇರು 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 ಆಯ್ತು, ನನ್ಗೆ ಏನು ಮಾಡಲ್ಲ. ಇವನ್ ಕುದುರೆ ಆಗಲಿ ಇರೋ ಇರೋ ಆಯ್ತು ಮೇಡಮ್, ನಾನು ಏನೂ ಮಾಡಲ್ಲ ಕಣ. ಫ್ರೆಂಡ್ ಅಲ್ವ, ಫ್ರೆಂಡ್ ಫ್ರೆಂಡ್ ಫ್ರೆಂಡ್. ನಿರ್ದೇಶಕರ ಒಂದು ಆನೆ, ಅದು ಗುಳ್ಳೆನರಿ ಅದು ಇದು ಅಂದ್ರಿ, ಅವರೆಲ್ಲ ಬಂದು ಹೋದ್ರು ಶೂಟಿಂಗ್ ಟೈಮಲ್ಲಿ. ಅಯ್ಯೋ ಅದು ಬಟನ್ ಕಣೋ, ಅದು ಬಟನ್, ಅದು ಲೈಟ್ ಆಪೋಸಿಟ್. ಅದಕ್ಕೆ ನಾನು ಈ ಕಡೆ ನಿಲ್ಸೋಣ ಅಂತೇಳಿ ನೀವು ನಿಲ್ಲಿಸ್ಬಿಟ್ರಿ. ವೈಟಿ ಇರಿ, ಒಂದು ನಿಮಿಷ ಇರಿ, ಇನ್ನು ಅದೆಲ್ಲ ಇದೆಯಲ್ಲ ಎಲ್ಲಾನು ಕೊಟ್ಬಿಡಿ. ಮಗ್ಲೆ ನಮ್ಮ ಮಗ ಅವನ ಮಗ ಊಟ ತಿಂದ ಅಮ್ಮ ಯಶ ನೋಡಿದ್ರೆ ಫುಲ್ ಖುಷಿ ಆಗ್ಬಿಟ್ರು. ಸಖತ್ ಕ್ಯೂಟ್ ಇದೆ ಕಣ್ಣು. ಯಾಕೆ ಇದನ್ನ ಮಿನಿಯೇಚರ್ ಅಂತಾನೆ ಬರ್ದಿದ್ದಾರೆ ಸರ್ ಅಲ್ವಾ? ಅಲ್ಲ ಓಕೆ, ಇದು ಇಂಗ್ಲೀಷಲ್ಲಿ ಮಿನಿಯೇಚರ್, ಕನ್ನಡದಲ್ಲಿ ಅವರು ಚಿಕ್ಕ ಇವ್ರ ಫ್ಯಾಮಿಲಿ ಇತ್ತು ಮಲ್ನಾಡ್ ಗಿಡ್ಡ. ಮಲ್ನಾಡ್ ಗಿಡ್ಡ ಕುದುರೆ ಬಲರಾಮ. ಹೆಬ್ಬಾವು ಸೈಲೆಂಟ್ ಆಗಿದ್ದು ವೈಲೆಂಟ್ ಆಗುತ್ತೆ ಅಲ್ಲ. ಆಮೇಲೆ ಸಿನಿಮಾ ನೋಡಿದ್ಮೇಲೆ ಆಮೇಲೆ ಕನೆಕ್ಟ್ ಮಾಡ್ಕೊಂಡ್ರೆ ನನಗೆ ಹೋಗ್ಯೋದು. ಬೇಡ ಬಿಡಿ, ಕರೆಕ್ಟ್. ಸಿಂಪಲ್ ಕುದುರೆ. ಜಿಂಕೆ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಟೀಸರ್ ನೋಡಿದಿರಲ್ಲ, ಸಾಂಗ್ ನೋಡಿದಿರಲ್ಲ, ಶುರು ಸಾಂಗು ಕನೆಕ್ಟ್ ಆಗುತ್ತೆ. ಸಿಂಹ ಆ್ಯಂಡ್ ಟೈಗರ್ ಇದು ಎರಡಿದೆ. ಸಿಂಹ ಐ ಥಿಂಕ್ ಐ ಕ್ಯಾನ್ ಗಿವ್ ಇಟ್ ಟು ಆಶೀಶ್ ಸರ್, ಜಯರಾಮ್ ಕ್ಯಾರೆಕ್ಟ್ರು. ಆ್ಯಂಡ್ ಟೈಗರ್ ಐ ಕ್ಯಾನ್ ಗಿವ್ ಇಟ್ ಟು ಇವರು ಅಟುಲ್ ಕುಲಕರ್ಣಿ. ಬಿಕಾಸ್ ಅವರು ಕಾದಿದ್ದು ಹೊಡಿತಾರೆ, ಸೊ ಆ ಥರದ್ದು ಒಂದು ಕ್ಯಾರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ. ಹೆಬ್ಬಾವು ಇನ್ನೂ ಕನೆಕ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟೆಲ್ಲ ಹೇಳ್ತೀನ. ಹೇಳ್ಬೋದಿತ್ತು, ಬೇಡ ಬಿಡಿ. ಹೊಸರೊಳ್ಳಿ ಹೌದು, ಹೇಳ್ಬಿಟ್ರೆ ನಿಮ್ಗೆ ಇಮ್ಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ. ಬೇಡ ಅಂದರೆ ಇಲ್ಲಿದ್ದಾರೆ ಅವರು, ನಮ್ಮ ಟೀಮಲ್ಲಿ ಇದ್ದಾರೆ. ಭಾಳ ಸಾಧು ಥರ ಇದ್ದು ಲಾಸ್ಟಲ್ಲಿ ನಿಮ್ಗೆ ಗೊತ್ತಾ. ಹೌದು, ಬಿಗ್ ಬಾಸಲ್ಲಿ ತುಂಬ ಫೇಮಸ್ ಆಗಿ ಇಲ್ಲಿ ಆ್ಯಕ್ಚುಲಿ ರಜತ್ ಅವ್ರಿಗಿಂತ ವಿನಯ್ ಗೌಡ ಅವರು ಒಂದು ದೊಡ್ಡ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ, ಹ್ಯೂಜ್ ಕ್ಯಾರೆಕ್ಟರ್, ಥ್ರೂ ಔಟ್ ರನ್ನಿಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ವಿನಯ್ ಗೌಡ ಅವರ ಕ್ಯಾರೆಕ್ಟರ್ ಕತ್ತಿ, ಆ್ಯಂಡ್ ಫಯಾಜ್ ಅನ್ನೋ ಕ್ಯಾರೆಕ್ಟರ್ ಅಲ್ವಾ, ಫಹೀಮ್ ಚೇಂಜ್ ಮಾಡಿದ್ದೀವಿ. ಫಹೀಮ್ ಅನ್ನೋ ಕ್ಯಾರೆಕ್ಟರ್ ನಮ್ಮ ರಜತ್ ಅವರು. ಜೋಡೆತ್ತು ಕುದುರೆ ಬಿಟ್ಟು ಬೇರೆ ಇಲ್ಲ. ನೀವು ಅದನ್ನ ಇಬ್ರು ಒಂದೇ ಥರ, ಒಂದು ಪರ್ಟಿಕ್ಯುಲರ್ ಆಗಿ ಒಂದೇ ಥರ ಇಲ್ಲ, ಆ್ಯಂಡ್ ಒಂದೇ ಫ್ರೇಮಲ್ಲಿ ಕಾಣಿಸ್ಕೊಳ್ಳೋದು ಇಲ್ಲ, ಅವ್ರು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳೋದು ಇಲ್ಲ. ನಿಮಗೆ ಜೋಡೆ ಎತ್ತು ಸಪ್ರೇಟ್ ಎತ್ತು ಆಗ್ಬಿಟ್ಟಿದೆ ನಮ್ಮ ಸಿನಿಮಾದಲ್ಲಿ. ಒಂದು ಎತ್ತು ಬಂದು ಭಾಳ ಟೈಮ್ ಕಮ್ಮಿ ಇರೋದು, ಬಂದು ಹೋಗುತ್ತೆ. ಇನ್ನೊಂದು ಎತ್ತು ಫುಲ್ ಥ್ರೂಔಟ್ ಆಗಿರುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಅಫ್ಕೋರ್ಸು ರಜತ್ ಅವರು. ಆ್ಯಂಡ್ ಅವ್ರು ಕೊಟ್ಟಿರೋ ಸ್ಕ್ರೀನ್ ಸ್ಪೇಸು ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನನಗೆ ಭಾಳ ಇನ್ನೂ ಕುದುರೆಗಳಿದೆ, ಒಂದಿಷ್ಟು ಕುದುರೆಗಳು. ನಮ್ಮ ಸೀನಾ, ಪಠಾನ್, ರವೀಂದ್ರ, ಈ 3 ಜನ ಒಳ್ಳೆ ಕುದುರೆಗಳು. ಬಲರಾಮನಿಗೆ ಬಲವಾಗಿ ನಿಂತ್ಕೊಳ್ಳೋವಂಥ ಕುದುರೆಗಳು ಅವರು 3 ಜನ. ಇಲ್ಲಿ ನಿರ್ದೇಶಕರ ಅದಕ್ಕೆ ಸಡನ್ನಾಗಿ ಕೋಪ ಬರುತ್ತೆ, ಆಮೇಲೆ ಶಾಂತವಾಗ್ಬಿಡುತ್ತೆ. ಯಾವ ಅವ್ರು ಬುದ್ಧಿವಂತರು, ಬುದ್ಧಿಜೀವಿಯವರು, ಭಾಳ ಬುದ್ಧಿವಂತರು. ಎಲಿಫೆಂಟ್ ಅಂತಲೇ ತೊಗೊಂಡು
ಬುದ್ಧಿ ಮದ ಹೇಳುತ್ತೆ, ತಿರ್ಗಾ ಸೈಲೆಂಟ್ ಆಗಿ ಕ್ಯೂಟ್ ಆಗಿ ಆಡುತ್ತೆ. ಹೌದೌದು, ಬುದ್ಧಿವಂತಿಕೆ. ಅಂದರೆ ಒಂದು ಟೋಟಲ್ ಎಲ್ಲ ಇಡೀ ತಂಡ, ಇಡೀ ಟೀಮ್ನ ಹ್ಯಾಂಡಲ್ ಮಾಡೋಕ್ಕೆ ಒಂದು ಆನೆ ಅದು. ಓಕೆ, ಸಡನ್ನಾಗಿ ಅದೇ ಕೋಪ ಬಂದಾಗ ಮದ ಎತ್ತುತ್ತೆ. ನಿರ್ಮಾಪಕರು, ಅನ್ನದಾತರು, ಹಸು ಹಿಂದೆನೇ ಇದೆ, ಹಸುಗೆ ಹೋಲಿಸ್ತೀನಿ. ಆಗಲೇ ಹೇಳಿದ್ರಿ ಒಂದಿಷ್ಟು ಗುಳ್ಳೆನರಿ ಅದು ಇದು ಅಂದ್ರಿ. ಅವರೆಲ್ಲ ಬಂದು ಹೋದರು ಶೂಟಿಂಗ್ ಟೈಮಲ್ಲಿ, ಒಂದಿಷ್ಟೆಲ್ಲ ಹಾಳು ಮಾಡಿಬಿಟ್ಟು ಹೋಗಿ ಎಲ್ಲ ಮಾಡಿದ್ರು. ಅದು ಆಮೇಲೆ ಸರಿ ಹೋಯ್ತು. ಹಾಂ, ಕಪಿಚೇಷ್ಟೇ ಒಂದಿಷ್ಟು ಜನ ಬಂದರು ಹೋದ್ರು. ಕಾಮಿಡಿ ಅಲ್ಲ, ಇಡೀ ಸಿನಿಮಾದಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಅನ್ನೋದಿಲ್ಲ, ಯಾವುದೂ ಇಲ್ಲ. ಅಂದರೆ ನಿಮಗೆ ಅದೇನು ಇಡೀ 2 ಅವರ್ 23 ನಿಮಿಷ ಏನು ಸಿನಿಮಾ ಇದೆಯೋ, ನಿಮಗೆ ಭಾಳಷ್ಟು ಸೀನ್ಗಳು, ಭಾಳ ಒಂದೊಂದಾಗಿ ನಿಮಗೆ 4 ಕಡೆ ನರೇಷನ್ ನಡೀತಾನೆ ಇರುತ್ತೆ. ಹೌದು, ಹೆಬ್ಬಾವ್ ಅಂತ ಒಂದು ಕೇಳಿದ್ರೆ ಗೊತ್ತಾ, ಅದು ನಮ್ಮ ಅಶ್ವಿನ್ ಹಾಸನ್ ಆ್ಯಂಡ್ ಪ್ರತಾಪ್ ನಾರಾಯಣ ಅವರು ಇಬ್ಬರು. ರಿಯಲ್ ಲೈಫ್ ಅಲ್ಲಿ ನಿಮ್ಮನ್ನು ನೋಡಿ ಹಸುಗಳು ದೂರ ಓಡುತ್ತೆ ಅಂತ ಹೌದಾ? ಇಲ್ಲ ಯಾಕಂದ್ರೆ ನೀವು ಟೈಗರ್ ಅಲ್ಲ. ಇಲ್ಲ, ಅದು ನಮ್ಮ ತಂದೆಯವರು. ನಮ್ಮ ತಂದೆಯವರು. ನಾನು ಬರೀ ವಿನೋದ್ ಪ್ರಭಾಕರ್, ಒಬ್ಬ ಸಾಮಾನ್ಯ ಮನುಷ್ಯ. ನನಗದು ಅದರಲ್ಲಿ ಸಿಗೋವಂಥ ತೃಪ್ತಿ ನನಗೆ ಟೈಟ್ಲ್ ಕೊಟ್ಟವ್ರು ಇವರು. ಇವ್ರಿಗೆ ಹೇಳ್ತಾ ಇದ್ದೀನಿ ಪ್ರತಿ ಸಲನೂ, ನನಗೆ ಟೈಟ್ಲ್ ಬೇಡ ತೆಗಿ, ಯಾಕಂದರೆ ಟೈಗರ್ ಒಬ್ಬರೇ ಅಂತ ಹೇಳ್ತಿದ್ದೀನಿ, ಪ್ರತಿ ಸಲನೂ ಹೇಳ್ತಿದ್ದೀನಿ ಟೈಗರ್ ಒಬ್ಬರೇ ಅಂತ, ಬೇಡ ಅಂತ. ಇವರು ಓಕೆ ಸರ್, ಪ್ರಾಣಿಗಳು ಮತ್ತು ಇರು ಆಯಿತು, ನನಗೇನು ಮಾಡಲ್ಲ, ಇರು ಪ್ರಾಣಿಗಳು ಮತ್ತು ಬಾಂಧವ್ಯ ಹೇಗೆ? ಆಯ್ತು. ಓಮ ನಂಗೆ ತುಂಬ ಇಷ್ಟ ಪ್ರಾಣಿಗಳಂದ್ರೆ, ಭಾಳ ಇಷ್ಟ ನನಗೆ. ಪ್ರಾಣಿಗಳ ರೀತಿ ವರ್ತಿಸೋದು ಇದೆ, ಯಾಕಂದರೆ ನಮ್ಮಲ್ಲಿ ಮನುಷ್ಯನೂ ಒಬ್ಬ ಪ್ರಾಣಿನೇ. ಬಟ್ ಟೈಮ್ ಬಂದಾಗ ಆ ಪ್ರಾಣಿಯ ಒಂದು ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಆಚೆ ಬರುತ್ತೆ. ನನಗೆ ತುಂಬ ಇಷ್ಟ. ಬಹುಶಃ ನಿಮಗೆಲ್ಲ ನೋಡಿರ್ತೀರ ಅನಿಸುತ್ತೆ. ನಮ್ಮ ಮಕ್ಕಳು ಇಬ್ಬರು ನಿಮಗೆ ಕಾಣಿಸ್ತಾ ಇದೆಯಾ, ಕ್ಯಾಂಡಿ ಆ್ಯಂಡ್ ಚೆರಿ, ನನ್ನ ಮಗಳು ಇಬ್ಬರು ಮುದ್ದಾಗಿ ನಮ್ಗೆ ಅವರೇ, ನನಗಾಗಲಿ ನಿಶಾ ಅವ್ರಿಗಾಗಲಿ, ಅವರಿಬ್ಬರೇ ಒಂಥರ ಮಕ್ಕಳಿದ್ದಂಗೆ. ಸೊ ನಮ್ಗೆ ತುಂಬ ಇಷ್ಟ. ಇವನ್ ಕುದುರೆ ಆಗಲಿ, ಹೀರೋ ಆಯಿತು ಮೇಡಮ್, ನಾನು ಏನೂ ಮಾಡಲ್ಲ ಕಣ, ಫ್ರೆಂಡ್ ಅಲ್ವಾ, ಫ್ರೆಂಡ್ ಅಲ್ವಾ ನೋಡ್ತು, ಆಯಿತು, ಓಕೆ ಫ್ರೆಂಡ್, ಓಕೆ ನಾಚ್ಕೊಂಡ, ಅಲ್ಲೋ ಮಗನೇ, ಅವನು ಮಗ, ಹಾಂ ಸರಿ ಆಯಿತು ಬಿಡು, ನಾನು ತೊಂದರೆ ಕೊಡಲ್ಲ ಬಿಡು, ಅವ್ರು ಕಟ್ಟಾಕ್ಬಿಟ್ರೆ ಇದಾಗ್ಬಿಡ್ತು. ಪ್ರಾಣಿಗಳು ಇಷ್ಟಪಟ್ಟಿದ್ದು ಹೇಳ್ತಾ ಇದ್ರೆ, ಕೋಪ ಬರ್ಸೋಂಥ ಪ್ರಾಣಿಗಳು ಅಥವಾ ನನಗೆ ಇಷ್ಟನೇ ಆಗಲ್ಲ, ಒಂದು ಸ್ವಲ್ಪ ದೂರ ಇರಬೇಕು, ಭಯ ಆಗುತ್ತೆ ಅಂತ ಪ್ರಾಣಿ? ಇಲ್ಲ, ನನಗೆ ಯಾವುದೂ ಇಲ್ಲ. ನನಗೆ ಯಾವುದು ಪ್ರಾಣಿಗಳು ನಂಗೆ ಆ ಥರ ಇಲ್ಲ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೇ ಭಾಳಷ್ಟು, ಯಾಕಂದರೆ ಶ್ವಾನಗಳ ಜೊತೆ, ಬೆಕ್ಕಿನ ಜೊತೆ, ಅದಾದಮೇಲೆ ಭಾಳ ಪ್ರಾಣಿಗಳು, ಕೋಳಿ ಇದು ನಾನು ಬೆಳೆದಿದ್ದೀನಿ. ಕುದುರೆ ಇಷ್ಟ ಇದ್ದರೆ ನೋಡಿ, ಬಾತುಕೋಳಿ ಅದು ಇದೆಲ್ಲ ತುಂಬ ಇಷ್ಟ ನನಗೆ. ಸಿನಿಮಾದಲ್ಲಿ ಭಯ ಹುಟ್ಟಿಸೋವಂಥ ಕ್ಯಾರೆಕ್ಟರು ಒಂದು ಕ್ಯಾರೆಕ್ಟರ್ ಇದೆ. ಅಂದರೆ ಈಗ ಸಿಂಹ ಆಗಲಿ, ಹುಲಿ ಆಗಲಿ, ಅವರೆಲ್ಲ ಕಾಣಿಸ್ಬಿಡ್ತಾರೆ. ಈಗ ಸಿಂಹ ಬೇಟೆ ಆಡುತ್ತೆ, ಹುಲಿ ಬೇಟೆ ಆಡುತ್ತೆ ಅಂತೇಳಿ ನಾವೆಲ್ಲ ದೂರ ಉಳಿತೀವಿ. ಹಾಗಾಗಿ ನಮಗೆ ಆಲ್ರೆಡಿ ನಮಗೆ ಗೊತ್ತಿರುತ್ತೆ, ಎಚ್ಚೆತ್ಕೊಂಡಿರ್ತೀವಿ. ಈಗ ಗೊತ್ತಿಲ್ಲದೆ ಒಂದು ಆಗಲೇ ಕೇಳಿದ್ರಿ ಗುಳ್ಳೆನರಿ ಅಂತ ಒಂದು, ಅದು ನಮಗೆ ಗೊತ್ತಿಲ್ಲದೆ ಅಟ್ಯಾಕ್ ಮಾಡಿರುತ್ತೆ. ಅದು ನಿಮಗೆ ಭಾಳ ಭಯ ಮುಟ್ಟಿಸುತ್ತೆ. ಬಲರಾಮ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್, ಹೌದು, ಜೊತೆಲೇ ಇದ್ದು ಅಟ್ಯಾಕ್ ಮಾಡೋದು. ಖಂಡಿತ ಸರ್. ಶ್ವಾನಗಳು ಎತ್ಕೊಂಬಂದ್ಬಿಡೋದು, ಮನೆಗೆ ಎತ್ಕೊಂಬಂದು, ಒಬ್ಬ ಅವನ ಹೆಸರು ನನಗೆ ಜ್ಞಾಪಕ ಇದೆ, ಡೀನು ಅಂತ. ಡೀನು ಅಂದರೆ ವಿನೋದ್ ಡಿ ಎಲ್ ಎಂಡ್ ಆಗುತ್ತೆ, ನಮ್ಮ ಸಿಸ್ಟರ್ ವಿನುತಾ ಅಂತ. ಸೊ ನಮ್ಮಿಬ್ಬರು ಹೆಸರು ಸೇರಿಸಿ ಡೀನು ಅಂತ ಒಂದು ಇಟ್ಟಿದ್ವಿ. ಸಖತ್ ಕ್ಯೂಟ್ ಆಗಿದ್ದ ಅವನು, ಬಿಳಿ ಅಲ್ಲಲ್ಲಿ ಬ್ರೌನ್ ಪ್ಯಾಚಸ್ಸು, ಸಖತ್ ಕ್ಯೂಟ್ ಆಗಿದ್ದ. ನಮ್ಮ ತಾಯಿ ಫಸ್ಟು ಬೇಡ ಅಂದಿದ್ರು. ಕರ್ಕೊಂಬಂದು ಈ ಮಂಕ್ರಿಯಲ್ಲಿ ತಗೊಂಬಂದು ಮಂಕ್ರಿಯಲ್ಲಿ ಮುಚ್ಚಿಟ್ಟು ಅವ್ರಿಗೆ ಹಾಲೆಲ್ಲ ಕೊಟ್ಟು, ನನಗಿಂತ ಹೆಚ್ಚಾಗಿ ನಮ್ಮ ಅಕ್ಕ ಭಾರತಿಯವರು
ಭಾರತೀಯವರು ಭಾಳ ಈ ಥರ ಮಾಡೋರು. ನಮ್ಮ ಅಜ್ಜಿ ಬಂದರೆ ಅಯ್ಯೋ ಅದು ಬೆಕ್ಕು ಮರಿ ಹಾಕಿ 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 ಜಾಸ್ತಿ ಆಗ್ತಿತ್ತು ಅಂತೇಳಿ ನಮ್ಮ ತಾಯಿಯವರು ನಮ್ಮ ಅಜ್ಜಿಗೆ ಹೇಳೋರಂತೆ, ಕೊಟ್ಬಿಡಿ ಇದನ್ನೆಲ್ಲ, ಯಾರಿಗಾದ್ರೂ ಬೇಕು ಅಂದರೆ ಕೊಡಿ, ಇಲ್ಲ ಮಾರ್ಕೆಟಲ್ಲಿ ಈ ಮಟನ್ ಇದೆಲ್ಲ ಮಾಡ್ತಾರಲ್ಲ ಅಲ್ಲಿಗೆ ಕೊಟ್ಟರೆ ಅವರು ಬದುಕೊಂತಾರೆ ಅಂತ. ನಮ್ಮ ಅಕ್ಕ ಎದುರ್ಕೊಂಡು ಕರ್ಕೊಂಬಂದು ಆ ಮಂಕ್ರಿ ಇದರೆಲ್ಲ ಮುಚ್ಚಿಟ್ಕೊಂಡು ಬೆಡ್ ಅಡಿಯಲ್ಲೆಲ್ಲ ಇಟ್ಕೊಂಡು ಭಾಳ ಜನ ನಾವು ಸಾಕಿದ್ದೀವಿ ಆ ಥರ. ನಂಗೆ ತುಂಬ ಇಷ್ಟ, ಪ್ರಾಣಿಗಳಂದ್ರೆ ತುಂಬ ಇಷ್ಟ ನನಗೆ.